ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ತೆರವಾಗಿದೆ. ಸದ್ಯ ಯಾರಾಗ್ತಾರೆ ರಾಷ್ಟ್ರೀಯ ಅಧ್ಯಕ್ಷರು ಅನ್ನುವಂಥ ಪ್ರಶ್ನೆ ಎದ್ದಿದೆ. ಶಾಮನೂರು ಸ್ಥಾನವನ್ನು ತುಂಬೋರು ಯಾರು? ಶತಮಾನದ ಇತಿಹಾಸ ಇರುವಂಥ ವೀರಶೈವ ಲಿಂಗಾಯತ ಸಮುದಾಯದ ಪ್ರಾತಿನಿಧಿಕ ಸಂಸ್ಥೆ ಇದು. ಈ ಪ್ರಾತಿನಿಧಿಕ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷ ಜವಾಬ್ದಾರಿ ಮಹತ್ವದ ಜವಾಬ್ದಾರಿ. ಇಡೀ ಸಮುದಾಯದ ಧ್ವನಿಯಾಗಬೇಕಾದಂಥ ವ್ಯಕ್ತಿಯಾಗಿರಬೇಕಾಗುತ್ತೆ. ಅವರು ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ. ಪಟ್ಟಿಯಲ್ಲಿ ಬಹಳ ಜನರ ಹೆಸರಿದೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಸಚಿವ ಈಶ್ವರ್ ಖಂಡ್ರೆ, ನಿವೃತ್ತ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್, ರಾಜ್ಯಸಭೆಯ ಮಾಜಿ ಸದಸ್ಯ ಪ್ರಭಾಕರ್ ಕೋರೆ, ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಶಂಕರ್ ಬಿದರಿ, ಇವ್ರದೆಲ್ಲ ಹೆಸರಿದೆ. ಯಾರಾಗ್ತಾರೆ ಅನ್ನೋದರ ಬಗ್ಗೆ ಲಿಂಗಾಯತ ವೀರಶೈವ ಸಮುದಾಯದ ಒಳಗೆ ಚರ್ಚೆ ಈಗ ನಡೀತಾ ಇದೆ. BS ಯಡಿಯೂರಪ್ಪ ಆಗಬೇಕು ಅಂತ ಅವರ ಬೆಂಬಲಿಗರು ಅಪೇಕ್ಷೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ವಯಸ್ಸಾಯಿತು ಅಂತ ಇನ್ನೂ ಕೆಲವರು ಮಾತನಾಡ್ತಾ ಇದ್ದಾರೆ. ಸೊ ಶಾಮನೂರು ಶಿವಶಂಕರಪ್ಪ ಅವರ ಸ್ಥಾನವನ್ನು ತುಂಬುವಂತ ನಾಯಕ ಯಾರು ಅನ್ನುವಂಥ ಪ್ರಶ್ನೆ ಈಗ ವೀರಶೈವ ಲಿಂಗಾಯತ ಸಮುದಾಯದ ಒಳಗೆ ಚರ್ಚೆಗೆ ಕಾರಣ ಆಗಿರೋದು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರನ್ನ ನೇಮಕ ಮಾಡಿ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಒತ್ತಾಯ ಮಾಡಿದ್ದಾರೆ. ಅಖಿಲ ಭಾರತ ವೀರಶೈವ ಸಮುದಾಯಕ್ಕೆ, ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ BS ಯಡಿಯೂರಪ್ಪ ಸೂಕ್ತ. ಎಲ್ಲಾ ಪಕ್ಷದ ಮುಖಂಡರ ಬಳಿ ನಾನು ಮನವಿ ಮಾಡ್ತೀನಿ ಅಂತ ರೇಣುಕಾಚಾರ್ಯ ಹೇಳ್ಕೊಂಡಿದ್ದಾರೆ. ಇದಕ್ಕೆ ಈ ಕಡೆ ಬಸವರಾಜ್ ಶಿವಗಂಗಾ, ಯಡಿಯೂರಪ್ಪ ಅವ್ರ ಬಗ್ಗೆ ನಮಗೆ ಗೌರವ ಇದೆ, ಆದರೆ ಅವರಿಗೆ ವಯಸ್ಸಾಯ್ತಿರಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಇನ್ನು BP ಹರೀಶು ಮಾತನಾಡಿದ್ದಾರೆ. ನಾವು ಅದರ ಬಗ್ಗೆ ಅಭಿಪ್ರಾಯ ಹೇಳೋದಲ್ಲ, ಹಿರಿಯರು ನಿರ್ಧಾರ ಮಾಡಬೇಕು ಅಂತ BP ಹರೀಶ್ ಹೇಳಿದ್ದಾರೆ. ಒಟ್ಟಲ್ಲಿ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ನಮ್ಮೆಲ್ಲರ ಹಿರಿಯರು ಸಮಾಜಕ್ಕೆ ಆಪತ್ತು ಬಂದಾಗ ಕಾಂಗ್ರೆಸ್ ಪಕ್ಷದ ಶಾಸಕರು ಮಾಜಿ ಸಚಿವರಾಗಿದ್ದರು ಸಹ ನೇರವಾಗಿ ಸಮಾಜದ ಅಧಿಕಾರಿಗಳ ಪರವಾಗಿ ಗಟ್ಟಿ ಧ್ವನಿ ಎತ್ತಿ ನಿಲ್ತಕ್ಕಂಥ ವ್ಯಕ್ತಿಗಳು ಹಿರಿಯರಾದ ಶಾಮನೂರು ಶಿವಶಂಕರಪ್ಪನವರು. ಬಹುಶಃ ಅವರು ಬಹಳಷ್ಟು ಅವರ ಕನಸುಗಳಿದ್ದು. ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಲಿಂಗಾಯತರ ಒಳ ಪಂಗಡಗಳು ಭಾಳಷ್ಟಿದ್ದು. ಒಳ ಪಂಗಡಗಳು ಒಂದಾಗಬೇಕು ಅಂತ ಅವಳ ಅಪೇಕ್ಷೆ ಇತ್ತು. ಮತ್ತು ಏನು ಈ ಜಗದ್ಗುರುಗಳ ಮಧ್ಯೆ ಮತ್ತು ಶಿವಾಚಾರ್ಯರು ಎಲ್ಲ ಸ್ವಾಮೀಜಿಗಳ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದು. ಶಾಮನೂರು ಶಿವಶಂಕರಪ್ಪ ನಾವೆಲ್ಲ ಒಟ್ಟಾಗಬೇಕು, ಒಂದಾಗಬೇಕು, ಸಮಾಜದ ಗುರುಗಳು ಒಂದೇ ವೇದಿಕೆಯಲ್ಲಿ ಬರಬೇಕಂತೇಳಿ ಒಂದು ಕನಸಿತ್ತು. ಇವತ್ತು ನಮ್ಮ ಮಧ್ಯೆಯಲ್ಲಿ 2 ಬಾರಿ ಸಮಾಜ ಅಧ್ಯಕ್ಷರಾಗಿ ಯಡಿಯೂರಪ್ಪರು ಹಿರಿಯರಿದ್ದಾರೆ, ಮಾಡೋ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ, ನಾವು ಸಹಕಾರ ಕೊಡ್ತೀವಿ. ಆದರೆ ಅವ್ರಿಗೆ ವಯಸ್ಸು ಭಾಳ ಆಗಿದೆ ಪಾಪ, ಅವ್ರು ನಡೆಯೋದಾಡೋದು ತೊಂದರೆಲಿದೆ. ನಾವು ಗೌರವಿಸ್ತೀವಿ, ಅವ್ರನ್ನ ಕೊಟ್ಟರೆ ಬೇಡ ಅನ್ನಲ್ಲ. ಹೆಂಗೆ ನಮ್ಮ ತೀರ್ಮಾನ ತಗೊಳುತ್ತೋ ಬಾಡಿ ಅದು ನಾವು ಹೇಳೋದು. ಹೆಂಗೋ ಆಕ್ಟಿವ್ ಓಡಾಡೋಂಥದ್ದಾದರೆ ಸಮಾಜ ಸಂಘಟನೆ ಆಗ್ತದೆ. ಯಾವುದು ಅಲ್ಲ, ಇದಾಯಿತು ಸಭೆ ಎಲ್ಲ ಅವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದ್ವಿ. ಅಖಿಲ ಭಾರತ ವೀರಶೈವ ಮಹಾಸಭಾದ ಬಗ್ಗೆ, ವೀರಶೈವರ ಒಂದು ಸಂಘಟನೆ ಬಗ್ಗೆ ಭಾಳಷ್ಟು ಹೋರಾಟ ಮಾಡಿರ್ತಕ್ಕಂಥ ಮಠಾಧೀಶರುಗಳಿದ್ದಾರೆ. ಮತ್ತು ವೀರಶೈವ ಧರ್ಮದ ಬಗ್ಗೆ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವ್ರಿದ್ದಾರೆ. ಅವರೆಲ್ಲ ಹಿರಿಯರು ಕೂತು ಅವರು ನಿರ್ಣಯ ಮಾಡ್ತಕ್ಕಂಥ, ಇದು ನಮ್ಮ ಲೆವೆಲಿಂದಲ್ಲ ಸ್ವಾಮಿ. ಯಾವುದೇ ಬೇಡಿಕೆ ಇಲ್ಲ. ಅಖಿಲ ಭಾರತ ವೀರಶೈವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.